ನಾವು ಲಾಸ್ಟ್ ವಿಡಿಯೋದಲ್ಲಿ ಪಾಕೆಟ್ ಕಾಂಟೂರ್ ಫಿನಿಶಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಈ ಕೌಂಟರ್ ಬೋರ್ ಇದೆಯಲ್ಲ, ಈ ಕೌಂಟರ್ ಬೋರು ಯಾವ ತರ ಮಾಡೋದು ಅನ್ನೋದ್ ಬಗ್ಗೆ ನೋಡೋಣ. ಓಕೆ, ಕೌಂಟರ್ ಬೋರು ನಾವು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಕೌಂಟರ್ ಬೋರ್ ಟೂಲ್ ಹಾಕ್ಬಿಟ್ಟು ಪ್ಲಂಜ್ ಮಾಡ್ಬೋದು. ಆರ್ ಎಲ್ಸ್ ನಮ್ಮ ಹತ್ರ ಕೌಂಟರ್ ಬೋರ್ ಟೂಲ್ ಇಲ್ಲ ಅಂತಂದ್ರೆ ನಾವು ಒಂದು ಎನ್ ಮಿಲ್ ಇಟ್ಕೊಂಡ್ಬಿಟ್ಟು ಕೌಂಟರ್ ಬೋರ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇದರಲ್ಲಿ ಹೇಳ್ಕೊಡ್ತೀನಿ. ಓಕೆ, ಫಸ್ಟು ಒಂದು ಪ್ರೊಫೈಲ್ ಕಾಂಟೂರ್ ತಗೊಳ್ಳೋಣ. ಪ್ರೊಫೈಲ್ ಕಾಂಟೂರ್ನ ಕ್ಲಿಕ್ ಮಾಡಿಬಿಟ್ಟು ಕೋಆರ್ಡಿನೇಟ್ ಸಿಸ್ಟಮ್ ಚೆಕ್ ಮಾಡ್ಕೊಳ್ಳಿ. ಕೋಆರ್ಡಿನೇಟ್ ಸಿಸ್ಟಮ್ ಚೆಕ್ ಮಾಡಿಕೊಂಡು ನೆಕ್ಸ್ಟು ಯಾವುದನ್ನ ಮಾಡಬೇಕು, ಇದೊಂದು ಮಾಡಬೇಕು. ಸೇಮ್ 4 ಕೌಂಟರ್ ಬೋರ್ ಏನಿದೆಯಲ್ಲ, ಇದನ್ನ 4 ಮಾಡಬೇಕು. ಇವಾಗ 4 ಕಾಂಟೂರ್ನ ಸೆಲೆಕ್ಟ್ ಮಾಡಿದೀವಿ. ಓಕೆ, ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಅಂತ ಕೊಡಿ. ನೆಕ್ಸ್ಟು ಟೂಲ್ ಸೆಲೆಕ್ಟ್ ಮಾಡಿ. ಟೂಲ್ ಸೆಲೆಕ್ಟ್ ಮಾಡೋಕೆ ಮುಂಚೆ ಇದನ್ನ ಚೆಕ್ ಮಾಡ್ಕೊಳ್ಳಿ, ಡಯಾಮೀಟರ್ ಎಷ್ಟಿದೆ ಅಂತ. ಇದು ಬಂದ್ಬಿಟ್ಟು 18 mm ಇದೆ ಕೌಂಟರ್ ಬೋರ್ ಡಯಾಮೀಟ್ರು. ನಾವು ಆಲ್ರೆಡಿ 10.5 ಡ್ರಿಲ್ ಹಾಕಿದ್ದೀವಿ. ಇದು 2 ಕವರ್ ಆಗಬೇಕು ಅಂದರೆ ನಮಗೆ 8 mm ಅಲ್ಲಿ ಮೆಟೀರಿಯಲ್ ಓವರ್ ಆಲ್ ಆಗಿ ಇದೆ. ಇದು 2 ಫಿಲ್ ಮಾಡೋ ಥರ ಒಂದು ಎನ್ ಮಿಲ್ ನಾವು ಚೂಸ್ ಮಾಡಬೇಕು. ನಾನು 10 ಎನ್ ಮಿಲ್ ಸೆಲೆಕ್ಟ್ ಮಾಡ್ತೀನಿ. ಎನ್ ಮಿಲ್ಲು. ಶೋಲ್ಡರ್ ಡಯ ಎಷ್ಟು, ಹಾರ್ಬರ್ ಡಯ ಎಷ್ಟು, ಕಟ್ಟಿಂಗ್ ಲೆಂತ್ ಸ್ಟ್ಯಾಂಡರ್ಡ್, ಶೋಲ್ಡರ್ ಲೆಂತ್ ಸ್ಟ್ಯಾಂಡರ್ಡ್, ಟೋಟಲ್ ಲೆಂತ್ 80 or 60 ಸಮಥಿಂಗ್. ಇಲ್ಲಿ 10 ಎಂಡ್ ಮಿಲ್ ರಫ್ ಅಂತ ಕೊಡಿ. ಓಕೆ, ಕೊಟ್ಬಿಟ್ಟು ಓಕೆ. ಡೇಟಾ ಸೇಮ್ 1000 ಇರಲಿ. ರಫಿಂಗ್ ಫೀಡ್ ಮಾತ್ರ ಒಂದು 2000 ಕೊಡಿ. ಲೆವೆಲ್ಸಲ್ಲಿ ಅಪ್ಪರ್ ಲೆವೆಲ್, ಇಯರ್, ಅಪ್ಪರ್ ಲೆವೆಲ್ ಓಕೆ ಸೆಲೆಕ್ಟ್ ಮಾಡಿ ಆಯಿತು. ಪ್ರೊಫೈಲ್ ಡೆಪ್ತ್ 10 mm. ಓಕೆ, ಇದು 10 mm, ಇದು 10 mm, ಇದು 10 mm. ಆಲ್ ಆರ್ ಈಕ್ವಲ್, ಸೊ 10 mm. ಫಸ್ಟ್ ರಫಿಂಗ್ ಮಾಡೋಣ. ಓಕೆ, ಪಾಯಿಂಟು ಸ್ಟಾಕು, ಫ್ಲೋ ಸ್ಟಾಕ್ ಒಂದು 0.1, ಈಕ್ವಲ್ ಸ್ಟೆಪ್ ಡೌನು, 0.5 ಡೆಪ್ತ್ ಆಫ್ ಕಟ್ಟು. ಇಲ್ಲಿ ಡೆಪ್ತ್ ಟೈಪ್ ಅಂತ ಇದೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಹೆಲಿಕಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೆಲಿಕಲ್ ಸೆಲೆಕ್ಟ್ ಮಾಡಿಕೊಂಡು ಜಾಮೆಟ್ರಿ ಒಳಗಡೆ ಹೋಗಿ, ಜಾಮೆಟ್ರಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಂದು ಟೈಮ್ ನೋಡಿ, ಎಲ್ಲ ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಲಿಂಕ್ಗೆ ಹೋಗಿ, ಲಿಂಕ್ಗೆ ಹೋಗ್ಬಿಟ್ಟು ಇಲ್ಲಿ ನಾರ್ಮಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೊಂದು 40% ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಲೀಡ್ ಔಟು ಸೇಮ್ ಕೊಡಿ. ಓಕೆ, ಕ್ಲಿಯರೆನ್ಸ್ ಲೆವೆಲ್ ಎಲ್ಲ ಸೇಮೇ ಇರಲಿ, ಯಾಕಂದರೆ ನಾವು ಎಲಿಕಲ್ ಚೂಸ್ ಮಾಡಿದ್ದೀವಿ. ಕಾನ್ಸ್ಟಂಟ್ ಚೂಸ್ ಮಾಡಿದ್ರೆ ಇಲ್ಲೆಲ್ಲ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದು ಬರುವಾಗ ನೋಡೋಣ. ಓಕೆ, ಇವಾಗ ಜನ್ರೇಟ್ ಕೊಡೋಣ. ಕ್ಯಾಲ್ಕುಲೇಟ್ ಮಾಡಿದರೆ ಈ ಥರ ನಮಗೆ ಬರುತ್ತೆ. ಸಿಮ್ಯುಲೇಷನಲ್ಲಿ ಹೋಗ್ಬಿಟ್ಟು ನೋಡೋಣ ಹೇಗಾಗಿದೆ ಅಂತ. ಓಕೆ, ನೋಡಿ ಸ್ಲೋವಾಗಿ ಪ್ಲೇ ಮಾಡ್ತೀನಿ. ಓಕೆನಾ, ನೀವು ಎಕ್ಸ್ಪೆಕ್ಟ್ ಮಾಡಿರೋ ಕೌಂಟರ್ ಬೋರ್ ಬಂತಾ? ಓಕೆ, ಕೌಂಟರ್ ಬೋರ್ ಇವತ್ತು ರಫಿಂಗ್ ಮಾಡಿದ್ದೀವಿ.